ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ಕಲ್ಲಕುಂಟ್ಲ ಸೇರಿದಂತೆ ಒಟ್ಟು 9 ಜನರನ್ನ ಅರೆಸ್ಟ್ ಮಾಡಿ ಅಂತ ದೂರುದಾರ ಮರಿಯಾ ದಾಸ್ ಮತ್ತು ಅವರ ತಾಯಿ ಕಮಲಮ್ಮ ಅವರು ಆಗ್ರಹ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಸುವರ್ಣ ಕಲ್ಲಕುಂಟ್ಲ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಆಗ್ರಹಿಸಿ ಪ್ರಕರಣ ದಾಖಲಾಗಿತ್ತು. ದೂರುದಾರ ಮರಿಯಾ ದಾಸ್ ಮತ್ತು ತಾಯಿ ಕಮಲಮ್ಮ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ಈ ಹಿಂದೆ ನಾವು ಅನೇಕ ಬಾರಿ ಈ ಬಗ್ಗೆ ದೂರು ಕೊಟ್ಟಿದ್ವಿ, ಆದರೆ ಪೊಲೀಸರು ಒಮ್ಮೆಯೂ ಕೂಡ ದೂರು ದಾಖಲು ಮಾಡಿಕೊಂಡಿಲ್ಲ. ನಿನ್ನೆ ಹೋರಾಟದ ನಂತರ ಈಗ ದೂರು ದಾಖಲು ಮಾಡಿಕೊಂಡಿದ್ದಾರೆ. ಸುಜಾತಾ ಪೊಲೀಸರಿಗೆ ಕಚ್ಚಿದಾಳೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಅವರು ಆಕೆಗೆ ಎಷ್ಟು ಟಾರ್ಚರ್ ಕೊಟ್ಟಿರಬಹುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಮಗಳು ಈ ರೀತಿ ಕಚ್ಚಿದ್ದಾರೆ ಅಂತಂದರೆ ಪೊಲೀಸರು ಎಷ್ಟರ ಮಟ್ಟಿಗೆ ಟಾರ್ಚರ್ ಕೊಟ್ಟಿರಬಹುದು ಅಂತ ಈಗ ಸುಜಾತಾ ಅವರ ತಾಯಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿತ್ತು. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 9 ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕು ಅಂತ ಸುಜಾತಾ ಅವರ ತಾಯಿ ಕಮಲಮ್ಮ ಆಗ್ರಹ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಅವರ ತಾಯಿಯನ್ನು ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಅವರು ಕೇಳಿ. ಕಾರ್ಯಕರ್ತೆಯನ್ನು ವಿವಸ್ತ್ರಗೊಳಿಸಿದ ಪ್ರಕರಣ ಸಂಬಂಧಪಟ್ಟಂಗೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಸದಸ್ಯ ಸುವರ್ಣ ಕಲ್ಕುಂಟ್ಲ ಸೇರಿದಂತೆ 9 ಜನರ ಮೇಲೆ FIR ದಾಖಲಾಗಿದೆ. ಯಾರು ದೂರುದಾರ ಮರ್ಯಾದ ದಾಸ್ ಏನಿದ್ರೆ ಅವರ ಜೊತೆ ನಾನು ಅವರನ್ನೇ ಮಾತಾಡ್ತೀನಿ. ಸರ್, ನಿನ್ನೆ ತಾವು ಕಂಪ್ಲೇಂಟ್ ಕೊಟ್ರಿ, ಯಾವುದಕ್ಕೆ ಕಂಪ್ಲೇಂಟ್ ಕೊಟ್ರಿ, ಯಾರ ಮೇಲೆ ಕೊಟ್ರಿ, ಏನಾಗಿದೆ ಈಗ? ಸರ್, ನಮ್ಮ ಕೊಟ್ಟಿದ್ದು ನಾವು ಸರ ನಮ್ಮ ಮನೆ ಕಡೆ ಬಂದು ಕಾರ್ಪೊರೇಟ್ರ್ ಬಂದು ಎಲ್ಲರೂ ಕರ್ಕೊಂಬಂದು ರಾಡ್ ಆಮ್ಯಾಗ ಚಾಕು ಆಮ್ಯಾಗ ಕಟ್ಟಿಗೆಲಿಂತ ನಮ್ಗೆ ಹಲ್ಲೆ ಮಾಡಕ್ಕೆ ಬಂದಿದ್ದು ಸರ್. ಇಬ್ಬರು ಹೆಣ್ಮಕ್ಳು ಇದ್ರು ಸರ್. ಹೆಣ್ಮಕ್ಳ ಮ್ಯಾಗ ಗಂಡು ಮಗ ಬಂದ ಸರ್. ನೀವು ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿವಿ ಸರ್. ಇದಕ್ಕೆ ಮುಂಚೆ ಅವತ್ತು ಜಗಳ ಆಗದಾಗ ಕೊಟ್ಟಾಗ ಪೊಲೀಸರು ತೊಗೊಂಡಿಲ್ಲ ರೀ. ಅದಕ್ಕಾಗಿ ನಮ್ಗೆ ಅವ್ರು ಮಾಡಿದ್ರು, ಅವ್ರು ಕಂಪ್ಲೇಂಟ್ ತೊಗೊಂಡು ನಮ್ಗೆ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದು ಸರ್. ನಾವು ಅವ್ರು ಅರೆಸ್ಟ್ ಮಾಡೋ ಮುಂದೆ ನಾವು ಒಂದೇ ಮಾತು ಕೇಳಿದ್ವಿ ಸರ್, ಅರೆಸ್ಟ್ ಮಾಡೋದು ತೋರಿಸಿ ಅಂದಿವಿ ಸರ್. ನಾವೆಲ್ಲೂ ಓಡೋಗಿಲ್ಲ ಸರ್, ನಾವಿಲ್ಲೇ ಕುಂತಿದ್ವಿ ಸರ್. ನಮ್ಮ ಸುಜಾತಲ್ಲಿ ಚೇರ್ ಮ್ಯಾಗ ಕೂತಿದ್ವಿ ಸರ್. ಒಂದು ಹೆಣ್ಮಕ್ಳು ಇರೋಕೆ 40 ಮಂದಿ ಬಂದಾರೆ ಸರ್. ಅವ್ರು ಎಲ್ಲಿಗೆ ಹೋಗಿಲ್ಲ ಸರ್. ನಾವು ಸೀದಾ ಗಾಡಿ ಹತ್ತೀವಿ, ನಮ್ಮ ಸುಜಾತ ಬರತ್ತಿದ್ರು. ಅವ್ರನ್ನ ಇಲ್ಲಿಂದ ಕೂದಲಿಡ್ಕೊಂಡು ಜಕ್ಕೊಂಡು ಹೋಗಿದ್ದರು. ಜಕ್ಕೊಂಡು ಹೋಗಿದ್ಮೇಲೆ ನಾವು ಸರ್ ಬಿಡ್ರಿ ಸರ್ ಅಂದರೆ ಜೀಪ್ ಕಡೆ ಹಾಕಿ ಸರ್ ಕೆಳಗಡೆ ಡೋರ್ ಕಡೆ ಅವ್ರು ಸಿಕ್ಕಾಪಟ್ಟಿ ಹೊಡೆದಾರೆ ಸರ್. ಸರ್ ಪೊಲೀಸರು. ಆಮ್ಯಾಗ ಸುವರ್ಣ ಕಲ್ಲಕುಂಟ್ಲ ಅವ್ರ ಮ್ಯಾಗ ನಾವು ಕಂಪ್ಲೇಂಟ್ ತೊಗೋಬೇಕು ಸರ್. ನಾವು ಕೊಟ್ಟಿದ್ರು ಯಾವ ಕಂಪ್ಲೇಂಟ್ ತೊಗೊತಾ ಇಲ್ಲ ಸರ್. ಈಗ ನೀವು ಕಂಪ್ಲೇಂಟ್ ಯಾವಾಗ ಕೊಟ್ಟಿರಿ? ಈ ಹಿಂದೆ ತಾವು ಕಂಪ್ಲೇಂಟ್ ಕೊಟ್ಟಿದ್ರಿ, ಏನಂತ ಕೊಟ್ಟಿದ್ರಿ? 2ನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ರಿ, ತಾವು ಏನಂತ ಕೊಟ್ಟಿದ್ರಿ? ಅದೇ ಸರ್, ಸುಜಾತ ಅವ್ರು ಕಂಪ್ಲೇಂಟ್ ಬರೆದು ಕೊಟ್ಟಿವಿ ಸರ್. ಹಿಂಗೆ ನಮ್ಗೆ ಟಾರ್ಚರ್ ಕೊಡ್ತಾ ಇದ್ದಾರೆ, ನಾವು ಹಿಂಗೆ ಕಂಪ್ಲೇಂಟ್ ತೊಗೋಬೇಕು, ಅವ್ರ ಮ್ಯಾಗ FIR ಮಾಡಬೇಕಂತ ನಾವು ಕೊಟ್ಟಿವಿ ಸರ್. ಅವ್ರು ಪೊಲೀಸರು ಅಂದಾರೆ ಸಂಜೆ ಮುಂದೆ ಬರ್ರಿ 6 ಗಂಟೆಗೆ ಸರ್ ಬರ್ತಾನೆ, ಟೈಪಿಂಗ್ ಮಾಡೋರು ಯಾರಿಲ್ಲ ಅಂತಂದು ಸರ್. ಆಮ್ಯಾಗ ನಾವು ಅಂದಿವಿ ಸರ್, ಮತ್ತು ಸಂಜೆ ಮುಂದೆ ಕಾಲ್ ಮಾಡಿದ್ವಿ ಸರ್ ಬರ್ಬೇಕಂದ್ರೆ. ಇಲ್ಲಮ್ಮ ಮುಂಜಾನೆ ಬರ್ರಿ ಅಂತಂದ್ರೆ ಮುಂಜಾನೆ ಬರೋಷ್ಟು ನಮ್ಗೆ ರಾತ್ರಿ ನಮ್ಗೆ ಮತ್ತೊಂದು ಕೇಸ್ ಮಾಡಿಬಿಟ್ಟಾರೆ ನಮ್ಯಾಗ ಕಾರ್ಪೊರೇಟ್ರ್ ಕೂಡಿ. ನಾವು ವಿತಿನ್ ಪೊಲೀಸರು ಕರೆದ್ರು, ಪೊಲೀಸರು ನಮ್ಗೆ ಭಾಳ ಚೀಟಿಂಗ್ ಮಾಡಿ ಸರ್. ನಮ್ಮ ಲೇಡೀಸಿಗೆ ವಿತೌಟ್ ಕಾನ್ಸ್ಟೇಬಲ್ ಲೇಡಿ ಕಾನ್ಸ್ಟೇಬಲ್ ಇಲ್ಲಾರ್ದ ಲೇಡೀಸ್ಗೆ ಇಬ್ಬರು ಕರ್ಕೊಂಡು ಹೋಗಿ ಅವ್ರು ಅಲ್ಲಿಂದ ತಪ್ಪಿಸ್ಕೊಂಡ್ಬಂದು ಭಾಳ ಘಟನೆ ಆಗಿದೆ ಸರ್. ಇದಕ್ಕೆಲ್ಲ ಕಾರಣ ಕಾರ್ಪೊರೇಟರ್ ಸರ್, ಸುವರ್ಣ ಕಾರ್ಪೊರೇಟರ್. ಇವ್ರಲಿಂದ ನಮ್ಗೆ ಭಾಳ ಟಾರ್ಚರ್ ಆಗ್ತಾ ಇದೆ ಸರ್. ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಸರ್. ಈಗ ನಮ್ಮ ಸುಜಾತ ಅರೆಸ್ಟ್ ಆಗಿದ್ಲು ಸರ್. ಆಕೆ ಏನು ಅದಕ್ಕೆ ಅವ್ರು ಅರೆಸ್ಟ್ ಮಾಡ್ಬೇಕು ಸರ್. ನೋಡಿ ಸರ್, ಈ ಸಂಪರ್ಕ ನನ್ನ ಜೊತೆ ಮಾತಾಡಲಿಕ್ಕೆ ಸುಜಾತರ ತಾಯಿ ಕಮಲಮ್ಮ ಇದ್ದಾಳೆ. ಕಮಲಮ್ಮ, ನಿನ್ನೆ ತಾವು ಸಾಕಷ್ಟು ಹೋರಾಟ ಮಾಡಿದ್ರು, ತಮ್ಮ ಪರವಾಗಿ BJP ಎಲ್ಲ ಹೋರಾಟ ಮಾಡಿದ್ರು. ಹೋರಾಟ ಮಾಡಿದ ಮ್ಯಾಗ FIR ಆಗೈತಿ ಸುವರ್ಣ ಕಲ್ಕುಂಟ್ಲ ಮೇಡಮ್ ಅವ್ರ ಮೇಲೆ. ಏನು ಹೇಳ್ತೀರಿ? ಇಲ್ಲ ಸರ್, ನಮ್ಗೆ ನ್ಯಾಯ ಸಿಗ್ಬೇಕು ಸರ್. ನಾವು ಬಡವರು ಸರ್, ನಾವು ದುಡ್ಕೊಂಡು ತಿನ್ನೋರು. ಏನು ರೀ ದುಡಿದ್ರೆ ತಿನ್ನಬೇಕು ನಾವು ಇಲ್ಲ ಸರ್. ನಮ್ಗೆ ಅಕ್ಕಿಲಿಂದ ಭಾಳ ಟಾರ್ಚರ್ ಇದೆ ಸರ್. ಏನು ರೀ ಎಲ್ಲರೂ ಗುಂಡಗಳಿಗೆ ಕಳಿಸ್ತಾರೆ ಸರ್. ನಾವು ಏನೇನು ಮಾಡಿವಿ ಅಂತ ಕಂಪ್ಲೇಂಟ್ ಕೊಟ್ಟಾರೆ ಸರ್. ಅದು ಪ್ರೂಫ್ ಬೇಕು ಸರ್. ನಮ್ಗೆ ಆಧಾರ್ ಪ್ರೂಫ್ ಬೇಕು ರೀ. 2 ತಿಂಗಳು ನಾವು ಊರು ಬಿಟ್ಟು ಹೋಗ್ಯವ್ರಿ. ಏನಂತ ಕಿರುಕುಳ ನಿಮ್ಮದು? ಮಹಾನಗರ ಪಾಲಿಕೆ ಸದಸ್ಯರಿಗೆ ಸುವರ್ಣ ಕಲ್ಕುಂಟ್ಲವ್ರು ಕಿರುಕುಳ ಕೊಡಾಕತ್ತಾರ ಅಂತ ಹೇಳಿ ಆಗತ್ತೀರಿ. ಏನಂತ ಕಿರುಕುಳ? ಅದ ರೀ ಸರ್, ಸುಮ್ಮನೆ ಜಗಳ ಮಾಡೋದು, ಹುಡುಗರು ಬಿಡೋದು, ಅಕ್ಕಿ ಓಡಿ ಬರ್ತಾಳ್ರಿ. ಅವ್ರು ಚೂ ಬಿಡ್ತಾಳ್ರಿ, ಅವ್ರು ನಮ್ಗೆ ಕೆಣಕ್ತಾರ, ಅಕ್ಕಿ ಓಡಿ ಬರ್ತಾಳ್ರಿ. ಬಂದಕ್ಕಿ ಕಾರ್ಪೊರೇಟರ್ ಆಗಿ ನೀನು ಸರಿ ಸರ್, ಕಾರ್ಪೊರೇಟರ್ ಆಗಿ ನಿಮ್ಮ ಮನೆಗೆ ಕರೆಸಿ ನಮ್ಮನ್ನು ಅವ್ನು ಕರೆಸಿ ಬುದ್ಧಿ ಕಳಿಸ್ಬೇಕು. ಅದು ಬಿಟ್ಟು ಬಂದು ತನಗೆ ಸಪೋರ್ಟ್ ಕೊಟ್ಟು ನಮ್ಗೆ ಎಲ್ಲ ಕಂಪ್ಲೇಂಟ್ ಮಾಡಿ ಪೊಲಿಟಿಷನ್ಗೆ ಹೋಗೋದು, ಕಿಡ್ನಾಪ್ ಮಾಡ್ಯಾರ, ಹಾಫ್ ಮಾಡ್ಯಾರ, ಅದು ಪ್ರೂಫ್ ಬೇಕಲ್ಲ ಸರ್. ಎರಡು ಕುಟುಂಬ, ಒಂದು ಕಡೆ ಹಂಡಿ ಕುಟುಂಬ, ಕಲ್ಕುಂಟ್ಲ ಫ್ಯಾಮಿಲಿ ನಡುವೆ ಏನು ಗಲಾಟೆ, ಎದ್ರ ಸಂಬಂಧವ? ಅದೇ ನಮ್ಮ ಹುಡುಗಿ ಅವ್ರು ಕೂಡ ಇದ್ಲು ಸರ್. ಅವಾಗ ಇದ್ದಾಗ ಚಲೋ ಇದ್ಲು ಸರ್. ನಾವು ಯಾವಾಗ ಇದ್ದಾಗ ಬಂದೀವಿ, ಬಿಜಿಗೆ ಬಂದೀವಿ, ನಮ್ಗೆ ಭಾಳ ಟಾರ್ಚರ್ ಕೊಟ್ಟು ಸಣ್ಣ ಜಾಗಕ್ಕೆ ಏನೋ ಮುಚ್ಚಿಟ್ಟಾಡ್ರಿ. ಮುಚ್ಚಿಟ್ಟಾಡ್ರಿ, ದೂರ ಮಾಡ್ಯಾಡ್ರಿ. ಇನ್ನೂವರೆಗೆ ಇಲ್ರಿ. ಆಕೆ 2 ಮಕ್ಕಳು ಕಟ್ಕೊಂಡು ದುಡ್ಕೊಂಡು ತಿನ್ನಕತ್ತ ಸರ್. ದುಡ್ಯಾಕೂ ಕೊಡಂಗಿಲ್ಲ ಸರ್, ಅಲ್ಲಿ ಕಳಿಸ್ತಾ. ಈಗ ಸುವರ್ಣ ಕಲ್ಕುಂಟ್ಲ ಮೇಲೆ ರಾತ್ರಿ FIR ಆಗಿದೆ. ಏನು ಆಗ್ಬೇಕೀಗ? ನಿಮ್ಗೆ ಏನು ಆಗ್ಬೇಕಂತ ಬೇಡಿಕೆ ಕೊಡ್ತೀರಿ? ಅಷ್ಟು ಮಂದಿ ಅರೆಸ್ಟ್ ಆಗ್ಬೇಕು ಸರ್. ಅಷ್ಟೇ ಸರ್. 9 ಜನರ ಮೇಲೆ FIR ಆಗ್ಬೇಕ್ರಿ. ಹೌದು ಸರ್, ಅರೆಸ್ಟ್ ಆಗಬೇಕು. ಹಾಂ ಸರ್. ಒಂದು ಅರೆಸ್ಟ್ ಆಗದೆ ಹೋದ್ರೆ ಏನು ಮಾಡ್ತೀರಿ? ತಾವು ಏನು ಮಾಡ್ತೀವ? ಏನು ಮಾಡಿದ್ರಿ? ನೀವೇ ಮಾಡ್ಬೇಕ್ರಿ. ಏನು ಮಾಡಿದ್ರಿ? ಹೋರಾಟ ಮಾಡ್ತೀವಿ ನಾವು.
ನಮ್ಗೆ ಆಗ್ಬೇಕು ಸರ್, ಹೋರಾಟ ಮಾಡಿ ನಮ್ಗೆ ನ್ಯಾಯ ಸಿಗಬೇಕು ಸರ್, ಹೋರಾಟ ಮಾಡ್ತೀವಿ ಸರ್ ನಾವು. ಹಾಂ ಸರ್, ಹಾಂ ಸರ್. ರಾತ್ರಿ ನಿನ್ನೆ ಬಿಜೆಪಿ ಕಾರ್ಯಕರ್ತರು ಸಾಕಷ್ಟು ಹೋರಾಟ ಮಾಡಿದ ಮೇಲೆ 9 ಜನರ ಮೇಲೆ FIR ಆಗಿದೆ. FIR ಆಗಿದ್ದು ನಮಗೆ ಕುಸಿತ ತಂದಿದೆ. ಆದರೆ ಇದಷ್ಟಕ್ಕೆ ಸಾಲದು, 9 ಜನರು ಸಹ ಇಲ್ಲಿಂದ ಬಂಧಿಸಬೇಕು. ಬಂಧಿಸದೆ ಹೋದರೆ ನಾವು ಮತ್ತೆ ಹೋರಾಟಕ್ಕೆ ಇಳ್ತೀವಿ, ಬೀದಿಗಿಳಿದು ಹೋರಾಟ ಮಾಡ್ತೀವಿ, ಬಿಸಿ ಮುಟ್ಟಿಸ್ತೇವೆ ಅನ್ನೋದು ಕುಟುಂಬಸ್ಥರ ಅಳಲು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸುಲರ್ಗೊಪ್ಪ, TV5 ಹುಬ್ಬಳ್ಳಿ.